ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನಪ್ಪ ಇದು ಮಟನ್ ತೋರಿಸ್ತಾ ಇದ್ದಾಳೆ, ಕರೀತಿದ್ದಾಳೆ ಯೂಟ್ಯೂಬ್ ಚಾನಲ್ಗೆ ಅಂತ ಇದ್ದೀರಾ. ಸೊ ಹೌದು ಫ್ರೆಂಡ್ಸ್, ಇವತ್ತು ನನ್ನ ಅಮ್ಮ ಇವತ್ತು ಬರ್ಡೇ ವಯಸ್ಸಿದು, ಹಂಗಾಗಿ ಅಮ್ಮ ಮಟನ್ ತಂದು ಕೊಟ್ಟಿದ್ರು. ಇದು 1.5 kg 2 kg ಅಷ್ಟಿದೆ. ಸೊ ಅವರು ಮಟನ್ ಯಾರು ತಿನ್ನಲ್ಲ ಆ್ಯಕ್ಚುಲಿ. ಆವತ್ತಿಂದ ತಂದು ಕೊಡ್ತೀನಿ ಅಂತಿತ್ತು. ನಾನೇ ಯಶು ಬರ್ಡೇಗೆ ತಂದು ಕೊಡಮ್ಮ ಅಂತ ಹೇಳಿದೆ. ಸೊ ಈಗ ತಂದುಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡೋದು ಅಂದರೆ, ನಾನು ಫಸ್ಟ್ ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಮಾಡಿದೆ. ಬಿರಿಯಾನಿ ಮತ್ತು ಚಾಪ್ಸ್ ಮಾಡೋಣ ಅಂತ ಐಡಿಯಾ ಮಾಡಿದೆ. ಆಮೇಲೆ ಬಿರಿಯಾನಿ ಚಾಪ್ಸ್ ಮಾಡಿದ್ರೆ ನಮ್ಮ ಅತ್ತೆ ಮನೆಗೆಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ ಅಂತ ಐಡಿಯಾ ಮಾಡಿ ಸಾಂಬಾರು ಮಾಡ್ಕೊಳ್ಳೋಣ, ಸ್ವಲ್ಪ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ತೊಳ್ಕೊಂಬಿಡೋಣ ಚೆನ್ನಾಗಿ ಅಂತ ತೊಳಿತಾ ಇದ್ದೀನಿ. ಫಸ್ಟ್ ನೀಟಾಗಿ ತೊಳ್ಕೊಂಬಿಟ್ಟು ತೊಳೆಯೋ ಅನ್ಸತಿ ಮೊದಲಿನ ಜೊತೆ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ನೋಡ್ಬೋದು ಅಷ್ಟಾಗಿಲ್ಲ, ನೀಟಾಗಿ ತೊಳೆದ್ರೆ ಏನು ಕೂದಲು ಪಾದಿರೋದೆಲ್ಲ ಹೋಗುತ್ತೆ ಅಂತ ನಮ್ಮ ಸ್ವಲ್ಪ ಕಸದ ಮಟನ್ ನಾಟಿ ಸ್ಟೈಲ್ ಸಾಂಬಾರು ಮತ್ತು ಚಾಪ್ಸ್ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ನನ್ನ ಚಾನಲ್ ಯಾರು ನೋಡ್ತೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದೆಲ್ಲ ಚೆನ್ನಾಗಿ ತೊಳ್ಕೊಂಬಿಡಿ. ಇದನ್ನು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಮಾಂಸನ ಇಷ್ಟನ್ನ ಚಾಪ್ಸ್ಗೆ ಇಟ್ಕೊಂಡಿದ್ದೀನಿ. ಚಾಪ್ ಸ್ವಲ್ಪ ಮಾಡೋಣ. ಮಟನ್ ಸಾಂಬಾರು ಜಾಸ್ತಿ ಇದ್ರೆ ಇರುತ್ತೆ ಅಂದರೆ ಇದು ಸಂಗತೆ ಚೀಟಿ ಹಾಕಿ ತಗೊಂಡಿರ್ತಾರಲ್ಲ, ಅಲ್ಲಿ ತಗೊಂಡಿರ್ತದಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಾಂಬಾರಿಗೆ ಎತ್ಕೊಂಡಿದ್ದೀನಿ. ಇದನ್ನು ಚಾಪಿಸ್ ಮಾಡೋಣ ಅಂತ ಎತ್ಕೊಂಡಿದ್ದೀನಿ. ಈಗ ಮಸಾಲೆ ಏನೇ ಅಂತ ಫಸ್ಟ್ ಚಾಪಿಸ್ ಮಾಡಿಬಿಡೋಣ. ಅದಕ್ಕೆ ಮಸಾಲೆಗೆ ಏನು ಬೇಕು ಇದನ್ನು ಕೂಗಿಸ್ಕೊಬೇಕು. ಇದನ್ನು ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಏನೇನು ಅಂತ ತೋರಿಸ್ತೀನಿ, ಅದನ್ನು ರುಬ್ಕೊಂಬರೋಣ. ಸೊ ಮಸಾಲೆ ಬಂತು ನೋಡಿ. ನಾನು ಹಾಕ್ಕೊತಾ ಇರೋದು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 1-2 ಗೆಡ್ಡೆ ಈರುಳ್ಳಿ, 1 2-3 ಗೆಡ್ಡೆ 2.5 ಗೆಡ್ಡೆ ಬೆಳ್ಳುಳ್ಳಿ, ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಮೇಲೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಮತ್ತು ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು 1 ಹಿಡಿ ತೊಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿಲ್ಲ, ಹಸಿಮೆಣ್ಸಿಕಾಯಿ ಆಡಬೇಕು. ನಿಮ್ಗೆ ಏನೋ ಸಪೋಸ್ ಹಸಿಮೆಣ್ಸಿಕಾಯಿ ಬೇಡ ಅಂತಂದರೆ ಮೆಣ್ಸಿಕಾಯಿ ಪುಡಿ ಹಾಕ್ಬೋದು. ಬಟ್ ಚಾಪ್ಸ್ಗೆ ಹಸಿಮೆಣ್ಸಿಕಾಯಿ ಹಾಕೋದ್ರೆ ಟೇಸ್ಟು, ಅದಕ್ಕೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ. ಫ್ರೆಶ್ ಇಷ್ಟು ರುಬ್ಬಬೇಕು, ಇಷ್ಟು ಪೇಸ್ಟ್ ಮಾಡ್ಕೋಬೇಕಷ್ಟೇ. ನಾವು ನಾಟಿ ಸ್ಟೈಲ್ ಮಾಡುವಂಥದ್ದು ಡಿಫ್ರೆಂಟಾಗಿ ಹೋಟೆಲಲ್ಲಿ ನಾಟಿ ಸ್ಟೈಲ್ ಅಂದಮೇಲೆ ಏನು ಗೊತ್ತಾ, ಹೋಟೆಲಲ್ಲಿ ಇದೇ ಥರನೇ ಮಾಡೋದು ಪ್ರೊಸೆಸ್ಸು. ನಾವು ನೋಡಿದ ಮಟ್ಟಿಗೆ ಈ ಅಂದರೆ ದೊಡ್ಡ ಹೋಟೆಲಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೋಟೆಲ್ಗಳಲ್ಲಿ ಈ ಫುಟ್ಪಾತ್ ಮೇಲೆ ಮಾಡುವಂಥ ಚಾಪ್ಸ್ ಎಲ್ಲ ಇದೇ ಥರ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ತುಂಬ ಈಸಿ ಮೆಥಡು, ಬೇಗ ಆಗುವಂಥದ್ದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡೋಣ ಬನ್ನಿ ಪಡ್ಪಡ ಅಂತ. ಸೊ ಇದನ್ನೆಲ್ಲ ರುಬ್ಕೊಂಬಂದ್ಬಿಡ್ತೀನಿ ಫಸ್ಟ್. ಈಗ ಫ್ರೆಂಡ್ಸ್, ಎರಡಕ್ಕೂ ಇಟ್ಬಿಟ್ಟಿದ್ದೀನಿ. ಒಂದು ಚಾಪ್ಸ್ಗೆ, ಒಂದು ಮಟನ್ ಸಾಂಬಾರಿಗೆ. ಫಸ್ಟು ಹೆಂಗಿದ್ರು ಬೇಯಿಸ್ಕೊಬೇಕಲ್ವ, ಸಪ್ರೇಟ್ ಫಸ್ಟ್ ಬೇಯಿಸ್ಕೊಂಬಿಡೋಣ. ಆಮೇಲೆ ರುಬ್ಬಕ್ಕೆಲ್ಲ ಸರೋಗುತ್ತೆ ಅಂತ, ಬೇಗ ಆಗುತ್ತೆ ಅಂತ. ಯಾಕಂದರೆ ಅವರು ಡ್ಯೂಟಿಗೆ ಹೋಗಿಸ್ಬೇಕು. ಎಷ್ಟು ಟೈಮ್ ಬಂದು ಈಗ 11 ಗಂಟೆ ಆಗ್ತಾಯಿದೆ. ಅವ್ರು 1 ಗಂಟೆ ಅಷ್ಟರಲ್ಲಿ ಅಡುಗೆ ಆಗಬೇಕು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಬೇಗ ಮಾಡೋಣ ಅಂತ ಮಾಡ್ಬಿಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ತೀನಿ. ಅದು ಆರುತ್ತೆ ಫ್ರೆಂಡ್ಸ್, ಅದಕ್ಕೆ ಭಯ. ದೂರ ನಿಂತ್ಕೊತೀನಿ, ಒಗ್ಗರಣೆಗೆ ಹಾಕ್ತೀನಿ. ಫಸ್ಟ್ ಚಾಪ್ಸ್ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಸೋಸ್ಬೇಕು. ಮಟನ್ಗೆ ಹಾಕ್ತಾಯಿದ್ದೀನಿ. ಚಾಪ್ಸ್ ಹಾಕಿ ಮಟನ್ಗೆ ಹಾಕ್ತಿದ್ದೀನಿ. ತೋರಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾಲಿ ಹೋಗಿದೆ, ನೋಡ್ಕೊಂಡಿಲ್ಲ ನಾನು. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಹಾಕ್ತೇವೆ. ಅಷ್ಟೊಂದು ಖಾಲಿ ಆಗಿದೆ, ನಾನು ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ತರಬೇಕು ಅಂದರೆ ದೂರ ಹೋಗಬೇಕು, ಅದಕ್ಕಾಗಿ ಅದು ಇರುತ್ತಲೇ ಅಡ್ಜಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೇ ಲವಣ ಹಾಕೊಂಡ್ಬಿಡ್ತೀನಿ ನಾನು.
ಲವಣ ಹಾಕಿ ಚೆನ್ನಾಗಿ ಇದನ್ನು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಬೇಕು. 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳೋದು. ಇದಕ್ಕೂ ಅಷ್ಟೇ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು, 1 ಹಿಡಿಗಿನ್ನ ಕಮ್ಮಿ ಹಾಕ್ಕೊಳ್ಳೋದು. ಕಲ್ಲುಪ್ಪು ಅಲ್ವಾ ಅದಕ್ಕೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋದು. ಮೆಣಸಿನ್ಕಾಯಿ ಹಾಕಿರ್ಲಿವಲ್ಲ ಫ್ರೆಂಡ್ಸ್, 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇದೆ. ಇದನ್ನೆಲ್ಲ ರುಬ್ಕೊಂಬಂದ್ಬಿಡೋಣ. ರುಬ್ಬಿ ಎತ್ತಿಕೊಂಬಿಟ್ರೆ ಚಾಪ್ಸ್ ಅದು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರುಬ್ಕೊಂಬಿಡೋಣ ಫಸ್ಟ್ ಇದನ್ನೆಲ್ಲ. ಫ್ರೆಂಡ್ಸ್ ನೋಡಿ, ಈ ಥರ ಬೇಯ್ತಾ ಇದೆ. ಅಂದರೆ ಇದೊಂದು ಸ್ವಲ್ಪ ನೀರು ಸುಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಂಬಿಡೋಣ ಇದನ್ನು. ಈಗ ಹಂಗೆ ಹಾಕ್ಕೊಂಡು ಕೂಗಿಸ್ಕೊಂಡ್ರೂ ಆಗುತ್ತೆ, ಬಟ್ ಬೇಡ. ಇನ್ನೊಂದು ಸ್ವಲ್ಪ ಬೆಂದಿದ್ದ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕೂಗಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇದರಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನೀರು ಹಾಕಿ 1-2 ವಿಸಲ್ ಕೂಗಿಸ್ಕೊಂಬಿಡೋಣ. ಇದನ್ನು ಕೂಗಿಸ್ಕೊಂಬಿಟ್ರೆ ಇದು ಕೆಲಸ ಮುಗಿಯುತ್ತೆ. ಆಮೇಲೆ ಬೇಗ ಬೇಗ ಅಡುಗೆ ಆಗುತ್ತೆ ಅನ್ನೋ ಐಡಿಯಾ ಅಷ್ಟೇ. ಮಟನ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ಸೂಪರಾಗಿ ಬೆಂದಿದೆ. ಇದಕ್ಕೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಈ ಮಸಾಲೆ ತರ್ತರಿಯಾಗಿ ಆಡಿಸಿರುವಂಥದ್ದು, ಜಾಸ್ತಿ ನುಣ್ಣಗೆ ಆಡಿಸಿಲ್ಲ. ಚಾಪ್ಸ್ಗೆ ನುಣ್ಣಗೆ ಆಡಿಸ್ಬಾರ್ದು, ತರ್ತರಿಯಾಗಿ ಆಡಿಸಿರುವಂಥದ್ದು. ಮಿಕ್ಸ್ ಮಾಡೋಣ. ನೀರಿಗೆ ಜಾಸ್ತಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ನೀರು ಹಾಕ್ಬಾರ್ದು ಜಾಸ್ತಿ. ಇದೇ ಆ್ಯಕ್ಚುಲಿ ಸ್ವಲ್ಪ ನೀರಾಗಿ ಬೇಯಿಸಿದ್ನಲ್ವ ಮಟನ್ನು, ಇದೇ ಚೆನ್ನಾಗಿ ಬೇಯಲಿ. ಸೊ ಇದು ಇಲ್ಲ ಅಂದರೆ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಬೇಕು. ಯಾಕೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋದು ಇವಾಗಲೇ. ನೋಡಿಕೊಂಡು ಚೆನ್ನಾಗಿ ಇದು ಮಟನ್ ಎಲ್ಲ ಖಾರ ಉಪ್ಪು ಎಲ್ಲ ಉಪ್ಪು ಹಿಡಿದಿದೆ. ಖಾರ ಎಲ್ಲ ಹಿಡಿದ್ಮೇಲೆ ಸೂಪರಾಗಿರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಈಗ ಬೇಯ್ತಾ ಇರಲಿ. ಸೊ ಇದನ್ನು ಹಂಗೆ ಇಟ್ಟಿದ್ದೀನಿ. ಆಮೇಲೆ ವಿಷಲ್ ಇರ್ತೀನಿ. ಇನ್ನು ಖಾರ ಆಡಿಸ್ಕೊಂಡಿಲ್ಲ ಸಾಂಬಾರಿಗೆ, ಅದೆಲ್ಲ ಆಡಿಸ್ಕೊಂಡಾದ್ಮೇಲೆ ಒಂದೇ ಸತಿ ಇದನ್ನು ಕೂಗಿಸ್ಬಿಡ್ತೀನಿ. ರೈಸ್ ಮಾಡಿದ್ದೀನಿ ನೋಡ್ಬೋದು, ರೈಸ್ ಮಾಡಿಟ್ಟಿದ್ದೀನಿ. ಮುದ್ದೆ ಒಂದು ಮಾಡಬೇಕು. ಸೊ ಇಷ್ಟು ಆಗಿದೆ. ಇದನ್ನೀಗ ಮುಚ್ಚೋಣ, ಬೇಯಲಿ. ಇದು ಮಟನ್ ಸಾಂಬಾರಿಗೆ ಆಡಿಸುವಂಥ ಮಸಾಲೆ ನೋಡ್ಬೋದು. ಇದನ್ನು ಬೇರೆ ಸಪ್ರೇಟಾಗಿ ಆಡಿಸ್ಕೊತೀನಿ. ಇದು 1 ಹೋಳಕಾಯಿ, 2 ಇಡಿ 1.5 ಇಡಿ ಹುರ್ಗಡ್ಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. 1 ಹೋಳಕಾಯಿ, 1.5 ಅಷ್ಟು ಹುರ್ಗಡ್ಲೆ, 1 ಟೀ ಸ್ಪೂನಷ್ಟು ಗಸಗಸೆ. ಇದು ಸಪ್ರೇಟಾಗಿ ಬೇರೆ ಆಡಿಸ್ಕೊಬೇಕು. ಮತ್ತು ಇದು ಬಾಣಲಿಗೆ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 2 ಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಈ ಫ್ರೈ ಆದಮೇಲೆ ಚಕ್ಕೆ ಲವಂಗ, ಕೊತ್ತಂಬರಿ ಪುಡಿ, ಮೆಣಸಿನ್ಕಾಯಿ ಪುಡಿ, ಇದು 3 ಸ್ಪೂನು, ಇದು 3.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕೋಬೋದು. ಖಾರ ಬೇಕು ಅಂದರೆ ಖಾರ ಕಮ್ಮಿ, ನಿಮ್ಗೆ ಯಾವ ಥರ ಬೇಕೋ ನಿಮ್ಗೆ ಹಾಕೋಬೇಕು. ಇದನ್ನಿಷ್ಟನ್ನು ಸಪ್ರೇಟಾಗಿ ರುಬ್ಬೋದು. ಇದು ಮತ್ತು ಶುಂಠಿ ಬೆಳ್ಳುಳ್ಳಿ, ಶುಂಠಿ 1.5 ಇಂಚಷ್ಟು, ಬೆಳ್ಳುಳ್ಳಿ 3 ಗೆಡ್ಡೆ, ಮಾಮೂಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಹಿಡಿಯಷ್ಟು. 1 ಹಿಡಿಗಿನ ಜಾಸ್ತಿ ಇದೆ, ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಆಡಿಸ್ಕೊತೀನಿ. ಇದೊಂದು ಸಪ್ರೇಟಾಗಿ ಆಡಿಸ್ಕೊತೀನಿ. ಇಷ್ಟನ್ನು ಸಪ್ರೇಟಾಗಿ ಆಡಿಸ್ಕೊತೀನಿ. ಫಸ್ಟ್ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಬನ್ನಿ, ಎಣ್ಣೆ ಫ್ರೈ ಮಾಡೋಣ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಬಿಟ್ಟು ಚಕ್ಕೆ ಲವಂಗ ಇದೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ನಾನು. 2 ಮನೆ ಇರುತ್ತೆ ಸಾಂಬಾರು, ಅದನ್ನು ಮತ್ತೆ ಮನೆಗೆ ಸ್ವಲ್ಪ ಕೊಟ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡ್ಬೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಬಿಟ್ಟು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಆದಮೇಲೆ ಚಕ್ಕೆ ಲವಂಗ ಇರುತ್ತಲ್ಲ, ಇದನ್ನು ಹಾಕಿ ಫ್ರೈ ಮಾಡೋದು. ಫ್ರೈ ಮಾಡ್ಕೊಂಡು ನೀವು ಸ್ವಲ್ಪ ದಮ್ ಮಾಡಬೇಕಷ್ಟೇ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಫ್ ಮಾಡೋಣ. ಜಾಸ್ತಿ ಬೇಡ. ಸೊ ಇದನ್ನು ಆಫ್ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ಅದು ಅಷ್ಟರಲ್ಲಿ ಇದನ್ನು ಆಡಿಸ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಇದನ್ನು ಆಡಿಸ್ಕೊಂಬಂದ್ಬಿಡೋಣ ಫಸ್ಟು. ಇದು ರುಬ್ಬಾದ್ಮೇಲೆ ನೆಕ್ಸ್ಟ್ ಯಾವುದು ಅಂತ ಹೇಳ್ತೀನಿ. ಈ ಬೋಸಿಗೆ ಬಗ್ಗಿಸ್ಕೊತಾ ಇದ್ದೀನಿ. ಇದಾಯ್ತಾ? ನೆಕ್ಸ್ಟ್ ಈಗ ಖಾರ ಆಡಿಸ್ಕೊಂಬಿಡೋಣ. ಸೊ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ರುಬ್ಕೊಂಡ್ಬಿಟ್ರೆ ಖಾರನ ರೆಡಿ ಆಗುತ್ತೆ. ಖಾರನ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಬಗ್ಗಿಸ್ಕೊಂಬಿಡೋಣ. ಮಟನ್ ಈ ಥರ ಬೆಂದಿದೆ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಮಟನ್ ಎಲ್ಲ ನೋಡ್ಬೋದು. ಇದಕ್ಕೇ ಈ ಖಾರನ ಬಗ್ಗಿಸ್ತೀನಿ. ಈ ಖಾರ ಇದಕ್ಕೆ ಸಾಂಬಾರು ಚೆನ್ನಾಗಿ ಬೇಯಬೇಕು, ಖಾರ ಮಟನ್ ಹಿಡಿಬೇಕು. ಅದಕ್ಕಿನ್ನೂ ಕಡಲೆಕಾಯಿ ಏನೂ ಆಡಿಸಿಲ್ಲ. ಇದು ಬೇಯೋಷ್ಟರಲ್ಲಿ ಆಡಿಸ್ಕೊಂಬರ್ತೀನಿ. ಆಮೇಲೆ ಕಾಯಿನ ರಸ ತೆಗೆದು ಹಾಕೋಕೆ ಸರೋಗುತ್ತೆ. ಯಾಕೆಂದರೆ ಕಾಯಿ ಡೈರೆಕ್ಟಾಗಿ ಹಾಕಲ್ಲ, ಅದಕ್ಕೆ
ಅಷ್ಟೊಂದು ಕಾಯಿ ಎಲ್ಲ ಹಾಕಿರೋದು. ರಸ ಹಾಕೋದ್ರೆ ಟೇಸ್ಟ್ ಬೇರೆ ಇರುತ್ತೆ. ಫಸ್ಟ್ ಇದಕ್ಕೆ ಬಗ್ಗಿಸ್ಬಿಟ್ಟು ಮಳ್ಸೋಣ, ಆಮೇಲೆ ಹೇಳ್ತೀನಿ. ಇದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ನೋಡಿ, ನೀರು ಏನು ಆ್ಯಡ್ ಮಾಡಿಲ್ಲ. ನಾನು ಮಸಾಲೆ ಹಾಕಿದ್ದೀನಲ್ಲ ಅಷ್ಟೇ, ಏನೂ ಆ್ಯಡ್ ಮಾಡಿಲ್ಲ. ಇದು ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಇದರಲ್ಲೇ ಬೇಯಲಿ. ನಾನು ಕಾಯಿ ನೀರು ಹಾಕ್ತೀನಲ್ಲ ಆವಾಗ ಹೆಚ್ಚಿಸ್ಕೊತೀನಿ, ಅಲ್ಲಿವರೆಗೂ ಹೆಚ್ಚಿಸ್ಕೊಳ್ಳಲ್ಲ. ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ. ಸೊ ಇದು ಕಾಯಿ ಆಡಿಸಿದ್ದೀನಿ ನೋಡಿ, ಎಷ್ಟು ನುಣ್ಣಗಿದೆ. ನಮ್ಮ ಮನೆಯವ್ರು ಬಂದ್ಬಿಟ್ರು ಬೇಗ ಆಗಲೇ. ಇದನ್ನು ನೀರು ಹಾಕ್ಕೊಂಡು ಸೋಸ್ಕೊಳ್ಳೋಣ ಫಸ್ಟು. ಒಂಚೂರು ನೀರು. ಫೈನಲಿ ಇದು ಖಾರ ಮಳ್ತಾ ಇದೆ ನೋಡಿ, ಇಷ್ಟು ಬೆಂದಿದೆಯಲ್ಲ, ಥಿಕ್ನೆಸ್ ನೋಡಿ ಇಷ್ಟಿದೆ. ಇದಕ್ಕೆ ನಾನು ಇಲ್ಲಿದೆ ಅಲ್ಲಿ ಖಾರದ ನೀರು, ಅಂದರೆ ಇದನ್ನು ಮಾಮೂಲಿ ಆ ಖಾರದ ಬೋಸಿ ಒಳಗೆ ಬಗ್ಗಿಸ್ಕೊಂಡಿರೋದು, ಅದಕ್ಕೆ ಈ ಥರ ಕಾಣ್ತಾ ಇದೆ. ಕಾಯಿನ ರಸ ಇದು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ನೀರಿಗೇನು ಹಾಕ್ಕೊಂಡಿಲ್ಲ, ಯಾಕೆಂದರೆ ಇದರಲ್ಲಿ ಕಾಯಿನ ರಸ ಮಾಡ್ತೀನಲ್ಲ, ಅದರಲ್ಲಿ ನೋಡಿ ಥಿಕ್ನೆಸ್ ಇಷ್ಟು ಬಂತು. ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಬೋದು. ಸಖತ್ತಾಗಿರುತ್ತೆ ಸಾಂಬಾರು, ಮತ್ತು ಸೂಪರಾಗಿರುತ್ತೆ. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಒನ್ ಮೋರ್ ಅಂತ ತಿನ್ಬೋದು. ನಾನು ಇದರಲ್ಲಿ ಈ ಥರ ಮಾಡೋದು ತುಂಬ ಇಷ್ಟಪಟ್ಟು ನಾನು ಮಾಡೋದು ಹಿಂಗೇ ಸೂಪರಾಗಿರುತ್ತೆ ನೋಡಿ. ಇದು ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಇದು ಲೈಟ್ ಬೆಳಗ್ಗೆ ಒಂಥರ ಕಾಣಿಸ್ತಾ ಇದೆ, ರಿಯಲಿನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಇಲ್ಲಿ ಕಿಟಕಿ ಇರೋದ್ರಿಂದ ಬೆಳಕಿಲ್ಲಿಗೆ ಬರುತ್ತಲ್ವ, ಹಂಗಾಗಿ ಸರಿಯಾಗಿ ಅದು ಕಾಣಿಸ್ತಾ ಇಲ್ಲ. ಸೊ ಇದು ಚೆನ್ನಾಗಿ ಬೇಯಲಿ, ಯಾಕೆಂದರೆ ಈಗ ಅಷ್ಟೊತ್ತವರೆಗೂ ಮಳ್ತಲ್ವ. ನಮಗೆ ಇವಾಗ ಲವಣ ಏನು ಬೇಕು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳೋದು. ಮತ್ತು ಇದು ಚೆನ್ನಾಗಿ ಬೇಯಬೇಕು, ಕಾಯಿನ ರಸ ಎಲ್ಲ ಹಿಡಿಬೇಕು, ಆವಾಗ ಟೇಸ್ಟ್ ಬರುತ್ತೆ. ಫೈನಲಿ ಫ್ರೆಂಡ್ಸ್ ನೋಡಿ, ಈ ಥರ ಇದೆ. ಥಿಕ್ನೆಸ್ ಇಷ್ಟೇ ಇರಲಿ, ಅಂದರೆ ಮಟನ್ ಸಾಂಬಾರು ಗಟ್ಟಿ ಇದ್ರೆ ಚೆಂದ. ಬಟ್ ಸೂಪರಾಗಿದೆ. ನಾನು ಟೇಸ್ಟ್ ನೋಡಿದೆ, ಖಾತೆಗೆ ಉಪ್ಪು ಹಿಡಿಯಬೇಕಾ ಅಂತ. ಸೂಪರಾಗಿದೆ, ಮುದ್ದೆ ಜೊತೆ ಸಕ್ಕತ್ತಾಗಿದೆ. ಸೊ ಇಲ್ಲಿ ಚಾಪ್ಸ್ ರೆಡಿಯಾಗಿದೆ. ಸೊ ಇದನ್ನು ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ಇದು ಈಗ ಬೇಯಲಿ ಚೆನ್ನಾಗಿದೆ. ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಿಸೋಕೆ ಇಟ್ಬಿಡ್ತೀನಿ. ಇದು ಲಾಸ್ಟು ಫೈನಲ್ ಫ್ರೆಂಡ್ಸ್, ಕುಡ್ಲಚ್ಚುವ ಶಾಸ್ತ್ರ. ಚೆನ್ನಾಗಿತ್ತು. ಕಾಯಿಲಿ ಚಾಕು ಕಾದ್ಮೇಲೆ ಕುಡ್ಲಜ್ಜೋಣ. ಇದಕ್ಕೆ ಅಜ್ಜಾದ್ಮೇಲೆ ಸಾಂಬಾರು ಫಿನಿಶ್. ಫೈನಲಿ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಇಷ್ಟು ಕೆಲಸ, ಇಷ್ಟು ಸಾಂಬಾರು, ಇದೆಲ್ಲ ಮಾಡೋದಕ್ಕೆ ನನ್ನ ಮುಖ ನೋಡಿ. ಇನ್ನೂ ಸ್ನಾನ ಮಾಡಬೇಕು. ಕೆಲಸಗಳು ತುಂಬ ಇದೆ. ಮನೆ ಅಂತೂ ನೋಡೋಕ್ಕಾಯ್ತಾರಿಲ್ಲ. ಅಂದರೆ ನಾವು ನೆಕ್ಸ್ಟ್ ವಾರ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಪೂರ್ತಿ ಚೆಂದೆಲ್ಲ ಕ್ಲೀನ್ ಮಾಡಬೇಕು. ಹಂಗಾಗಿ ಇಲ್ಲೇ ಸಿಂಪಲ್ ಆಗೋಗಿದೆ ಕುಳಿ, ಹಂಗಾಗಿ ಎಲ್ಲೆಲ್ಲ ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೀನಿ. ಹೀಗೆಲ್ಲ ರೆಡಿ ಆಗ್ತಾಯಿದೆ. ನನ್ನ ಮುಖ ನೋಡಿ ಹೆಂಗಾಗಿದೆ. ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನೆನ್ನೆಯಿಂದ ಹುಷಾರಿರಲಿಲ್ಲ ನನಗೆ. ಅದೇನೋ ಮೇವು ಕುಯ್ಕೊಂಡು ಮತ್ತು ತಲೆನೋವು ಬಂದು ಮನ್ಕೊಂಡೋಳು. ಒಂಥರ ವಾಮಿಟ್ ಬಂದು ನಂಗೆ ಗ್ಯಾಸ್ಟ್ರಿಕ್ ಥರ ಆಗೋಯ್ತು, ಏನೋ ಗೊತ್ತಿಲ್ಲ. ಮನ್ಗಿದೆ. ಬಟ್ ಅಮ್ಮ ಮಟನ್ ತಂದು ಕೊಟ್ಟಮೇಲೆ ಈಗ ಎತ್ತಿ ಬೆಳಗ್ಗೆಯಿಂದ ಪುರ್ಸತ್ತೇ ಇಲ್ಲ. ನನಗೂ ನಮ್ಮ ದೊಡ್ಡಮ್ಮನಿಗೂ, ನಮ್ಮಮ್ಮ ಬೆಳಗೋದಾಯಿತು, ನಾನು ಅಡುಗೆ ಮಾಡೋದಾಯಿತು. ಅಡುಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸ್ವಲ್ಪ ವೀಡಿಯೋಸು ನಾನು ಅದೇ ನಾನು ಕ್ಯಾಶುವಲಾಗಿ ನಾನೇನೋ ಔಸಿ ಅಂದರೆ ನೀಟಾಗಿ ಆ ಥರ ಇಲ್ಲ, ನಮ್ಮ ಮನೇಲಿ ಏನಿದೆಯೋ ಅದನ್ನ ಕ್ಯಾಶುವಲಾಗಿ ತೋರಿಸಿ ವೀಡಿಯೋ ಮಾಡಿರೋದು. ನೋಡ್ಬೋದು ನೀವು ಇಷ್ಟು ಬೆಳಗಿರೋದು. ಮತ್ತು ಇನ್ನೂ ಇಷ್ಟಿದೆ ಬೆಳಗೋದು. ಅಂದರೆ ನಿಮ್ಗೆ ಇಷ್ಟು ವಿಷಯಗಳು ತೋರಿಸ್ತಿಲ್ಲ. ಬೆಣ್ಣೆ ತೆಗೆದು, ಸಿಲ್ಬಿ ಬೆಣ್ಣೆ ತುಪ್ಪ ಮಾಡಿ, ಯಾಕೆಂದರೆ ಮಟನ್ ಮುಟ್ಟೋಕೆ ಮುಂಚೆ ಅದು ಬಸ್ಬದ್ನೇ ಎತ್ತಿಡಬೇಕಾಗಿತ್ತು. ಹಂಗಾಗಿ ಮಟನ್ ಅದನ್ನೇ ಹೇಳ್ತಿದೆ. ಮನೇಲಿ ಎಷ್ಟೋ ಕೆಲಸ ಅಂದರೆ, ಯಾಕೆಂದರೆ ಅಷ್ಟಕ್ಕೆ ಮೊಬೈಲ್ ನಮ್ಮ ಮನೆಯವ್ರದ್ದು ರಿಂಗ್ ಟೋನು ಸಾಂಗ್ ಬಂತು, ಹಂಗಾಗಿ ಅದನ್ನು ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫೈನಲಿ ನೋಡ್ಬೋದು ನೀವು ಈ ಥರ ನಾನು ಇಲ್ಲಿ ತೆಗೆದು ಎರಡಕ್ಕೂ ಹಚ್ಚಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಮಟನ್ ಸಾಂಬಾರು ಮಾಡಲಿ ಏನೇ ಮಾಡಿದ್ರು ನಾನ್ ವೆಜ್ಜಲ್ಲಿ ಈ ಥರ ಹಚ್ತೀನಿ. ಅದು ಏನು ಆರ್ಬಿಡ್ತು ನನ್ನ ಕೈಗೆ, ಆರ್ವಾಗ ಕಾಣಿಸಿಲ್ಲ. ಆಮೇಲೆ ಎಷ್ಟು ಕೈ ನೋವು ಬಂತು ಗೊತ್ತಾ, ತುಂಬ ಕೈ ನೋವು ಬಂತು. ಸೊ ಈ ಥರ ಮಾಡಿದೆ. ನನಗಂತೂ ಅದನ್ನೇ ಹೇಳ್ತೆ, ತುಂಬ ಕೆಲಸ. ನನಗೆ ಹೆಲ್ತ್ ಬೇರೆ ಸರಿ ಆಮೇಲೆ ರೈಸ್ ಆಗಿದೆ. ನಮ್ಮ ಮಾವನ್ನ ಕರೆದಿಕ್ಕೆ ಕೊಡಬೇಕು. ನಮ್ಮ ಮಾವನ ಕೆಲಸ ಆಯಿತು ಅಂದರೆ ನಿಮ್ಮ ಕೆಲಸ ಆದಂಗೆ. ತೋಟಕ್ಕೆ ಹೋಗ್ಬೇಕು 3 ಗಂಟೆನೂ, ನಮಗೂ ಸಾಕಾಗೋಯ್ತು. ಇನ್ನೂ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಕೆಲಸ ಮಾಡಬೇಕು. ಇಷ್ಟೆಲ್ಲ ಇದೆ. ನೋಡೋಣ. ಅಂತಮ್ಮ ರಾಮನವರು ಜಾತ್ರೆಗೆ ಏನಿದ್ದಾನೆ, ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಸ್ನಾನ ಮಾಡಬೇಕು. ನೀರಿಲ್ಲ, ನೀರು ಕಾಯಲಿಲ್ಲ ಫ್ರೆಂಡ್ಸ್. ನೀರು ಕಾಯಕ್ಕೆ
ನಮ್ಮ ಮನೇಲಿ ಬಾಯ್ಲರು ಕಾಯೋಕ್ಕೆ 1 ಅವರ್ ಬೇಕಾಗೋದು. ಮತ್ತು ಇನ್ನೊಂದು ನಮ್ಮ ಸೋಲಾರ್ ನೀರು ಕಾಯ್ತಾನೆ ಇರಲಿಲ್ಲ. ಹಂಗಾಗಿ ಸ್ನಾನಕ್ಕೆ ಹೋಗ್ಬೇಕಾಯ್ತು. ನನ್ನ ತಮ್ಮ ಬೇರೆ ಜಾತ್ರೆಗೆ ಹೇಳಿದ್ದ ಅಂತ ಹೇಳಿದ್ನಲ್ಲ, ಅದು ಏನು ಮಾಡೋದು ಅಂತ ಅದೇ ಯೋಚನೆಯಲ್ಲಿದ್ದೆ. ಸೊ ಫೈನಲ್ ಸ್ನಾನ ಮಾಡಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಸಾಯಂಕಾಲ ಮಾಡಿದೆ ಸ್ನಾನ. ಆ ಥರ ನನ್ನ ಪರಿಸ್ಥಿತಿ. ಕೆಲಸಗಳು ಜಾಸ್ತಿ ಇದೆ, ಕೆಲಸದ ಬತ್ತಿ ಸ್ನಾನ ಮಾಡ್ಕೊಂಡು ತಿರ್ಗಾ ಕೆಲಸ ಮಾಡ್ಕೊಂಡು ಏನೋ ಆ ಥರ ಅನಿಸ್ತದೆ ನನಗೆ. ಆ ಥರ ಆಗೋಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆದರೆ, ನನ್ನ ಅಡುಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಲೈಕ್ ಮಾಡಿ. ಮತ್ತು ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ. ನಿಮ್ಗೆ ಯಾವುದು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ